ನಿಜ, ಅಪ್ಪನ್ ಮಾತಿನ ಪ್ರಕಾರನೇ ಎಲ್ಲ ನಡೀತಿದೆ. ನಿಜ ಚಿಂತಿ ಅಣ್ಣ, ಇವ್ರಿಬ್ರು ಜೋಡಿ ಯಾವಾಗ್ಲೂ ಫಿಕ್ಸ್ ಆಗ್ಬಿಟ್ಟಿದೆ. ಇವ್ರಿಬ್ರು ಮಧ್ಯೆ ಯಾರೇ ಬಂದ್ರು ಗಾಳಿಪಟ ತರ ಹಾರ್ಕೊಂಡು ಹೋಗ್ಬಿಡ್ತಾರೆ. ನಿಜಾನೇ. ಎಲ್ಲರನ್ನು ಆ ಪರಮಾತ್ಮ ಸುಖವಾಗಿಟ್ಟಿದ್ರು ಸಾಕು. ಹಾಗವನ್ ಮಾಡೋದೇ ಇಲ್ಲ. ಯಾಕೆ? ಚಿಕ್ಕಿ ಮಾಡೋ ವೃತ್ತ ತರನೇ ಅಣ್ಣನು ಮಾಡೋ ಹಂಗಿದ್ರೆ ಚೆನ್ನಾಗಿರ್ತಿತ್ತು. ಪಾಪ ಚಿಕ್ಕಿ 2 ಪಾದಗಳು ಗಾಯ ಆಗ್ಬಿಟ್ಟಿದೆ. ಅವಳಿಗೆ ಸರಿಯಾಗಿ ನಡೆಯಕ್ಕೂ ಆಗ್ತಾ ಇಲ್ಲ ಗೊತ್ತಾ? ಈ ಶಕ್ತಿ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಚಿಂತ್ಯ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಇರುವಷ್ಟು ತಾಳ್ಮೆ ಗಂಡು ಮಕ್ಕಳಿಗಿರಲ್ಲ. ಆದ್ರೂ ಪಾಪ ಅಜ್ಜಿ ಅತ್ತಿಗೆ ಒಂದ್ ಹನಿ ನೀರು ಸಹ ಕುಡಿದಂಗ್ ವ್ರತ ಮಾಡ್ತಿದ್ದಾರೆ. ಹೀಗೆಲ್ಲ ಕಷ್ಟ ನೋವು ಸಹಿಸ್ಕೊಂಡು ವ್ರತ ಮಾಡ್ತಿರೋದು ಅಗಸ್ತ್ಯನಿಗಾಗಿ ಅಲ್ವಾ? ಹೌದು ಅಜ್ಜಿ, ಅವರಿಬ್ರಿಗೂ ಯಾರ ದೃಷ್ಟಿನೂ ಬೀಳ್ದಿರೋ ಹಾಗೆ ಯಾವ್ದಾದ್ರು ವ್ರತ ಇದ್ರೆ ಹೇಳು, ನಾನ್ ಮಾಡ್ತೀನಿ. ವ್ರತ ಯಾಕೆ? ಲಕ್ಷ್ಮಣನ ಹಾಗೆ ಕಾಪಾಡೋದಕ್ಕೆ ನೀನೇ ಇದ್ದೀಯಲ್ಲ. ಭಕ್ತಿ ಅಂತ ಒಳ್ಳೆ ಹುಡುಗಿ, ದೈವ ಭಕ್ತೆ ಅಗಸ್ತ್ಯನಿಗೆ ಸಿಕ್ಕಿರೋದಕ್ಕೆ ಅವನು ತುಂಬ ಪುಣ್ಯ ಮಾಡಿರಬೇಕು. ಈ ಭಕ್ತಿಗೆ ಸಿಕ್ತಿರೋ ಹೊಗಳಿಕೆನ ಆದಷ್ಟು ಬೇಗ ಕಬಳಿಕೆ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ಛಾಯನೇ ಅಲ್ಲ. ಅಜ್ಜಿ, ಚಿಕ್ಕಿ ಇನ್ನು ವ್ರತ ಅಂತ ಎಷ್ಟ್ ದಿನ ಕಷ್ಟಪಡ್ಬೇಕು? ಅಯ್ಯೋ ಬಿಡ್ತಾನು, ಕಷ್ಟ ಅನ್ನಬಾರ್ದಪ್ಪ. ಇಷ್ಟಪಟ್ಟು ಮಾಡೋ ಯಾವ ಕೆಲ್ಸನೂ ಕಷ್ಟ ಅನ್ಸಲ್ಲ. ನಾಳೆ ಈ ವ್ರತದ ಕೊನೆ ಘಟ್ಟ. ಭಕ್ತಿ ತಾಳಿಗೆ ಅರ್ಶಿನ ಕುಂಕುಮ ಬಿದ್ಮೇಲೆ ಅಗಸ್ತ್ಯನ ಹೆಸರಲ್ಲಿ ಪವಿತ್ರ ದಾರನ ಅರಳಿ ಮರಕ್ಕೆ ಸುತ್ತ ಬಿಟ್ರೆ ಅಲ್ಲಿಗೆ ವ್ರತ ಮುಗಿಯುತ್ತೆ. ಆಮೇಲೆ ಅವರಿಬ್ರನ್ನ ಯಾರು ಕೂಡ ಬೇರೆ ಮಾಡಕ್ಕಾಗಲ್ಲ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಬಂಧ ಇನ್ನೂ ಗಟ್ಟಿಯಾಗುತ್ತೆ. ಎಷ್ಟೇ ಗಟ್ಟಿಯಾಗಿದ್ರು ನಾನ್ ಮುರಿತೀನಿ. ಅಗಸ್ತ್ಯ ಯಾವತ್ತಿದ್ರು ನನ್ನೋನು ಅಷ್ಟೆ. ಹಿ ಈಸ್ ಮೈನ್. ಬಿಟ್ಕೊಡೋ ಮಾತೇ ಇಲ್ಲ. ಸಹಸ್ರನಾಮ ಓದೋದೇ ಮರ್ತ್ಬಿಟ್ಟಿದ್ದೀನಿ. ಫಸ್ಟ್ ಹೋಗಿ ಓದ್ಬೇಕು. ಅಮ್ಮ, ಸ್ವರ್ಗ ಸಿಕ್ಕಂತೆ ಏನೋ ಹೊಸತಾಗಿ. ಹಲೋ, ಯಾರು? ರಾಕೇಶ? ಸಾರಿ, ರಾಂಗ್ ನಂಬರ್. ಏಯ್, ಲೂಸು, ದೊಡ್ಡ ಲೂಸ್ ನೀನು. ಅಯ್ಯೋ, ಅವ್ರು ಯಾರೋ ಕಾಲ್ ಮಾಡಿದ್ರು ಅಂತ ನನಗೆ ಯಾಕೆ ಬೈತಾ ಇದ್ದೀರಾ?
ನಾನ್ ಬೈತಾ ಇರೋದು ನಿನ್ಗೇನೆ. ಅಲ್ಲ, ನೀನ್ ಯಾಕೆ ಇಷ್ಟೊಂದು ಸಾಹಸ ಮಾಡ್ತಿದ್ಯಾ? ಸಾಹಸನ? ಹಾ, ಅಲ್ಲ, ಕಾಲಲ್ಲಿ ಆಗಲ್ಲ ಅಂತ ಗೊತ್ತಿದ್ದು ಸುಮ್ನೆ ಕೂತ್ಕೋಬೇಕು ತಾನೆ? ಓ ಅದಾ, ಸಹಸ್ರನಾಮ ಓದ್ಬೇಕಿತ್ತು, ಅದಕ್ಕೆ ಬುಕ್ ತರಕ್ ಹೋಗ್ತಾ ಇದ್ದೆ ಅಷ್ಟೇ. ಯಾರನ್ನಾದ್ರೂ ಕೂಗಿದ್ರೆ ಆಗ್ತಿದ್ದಲ್ವಾ? ಪರವಾಗಿಲ್ಲ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ನೀವ್ ಅನ್ಕೊಂಡಿರೋಷ್ಟು ನೋವೇನಾಗಿಲ್ಲ ನನಗೆ. ಅಮ್ಮ! ಅಲ್ಲ, ನನ್ನನ್ ಯಾಕೆ ಕೂರ್ಸಿದ್ರಿ? ಮಾತಾಡ್ಬೇಡ. ಅಲ್ಲ, ಅದು ಮೃತ್ಯುಂಜಯ. ಅದೆಲ್ಲ ಆಮೇಲೆ. ಅಯ್ಯಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ನನ್ ಕಾಲು ಉರಿತಿದ್ಯಾ? ಅಲ್ಲ, ನೀವು ನನ್ ಕಾಲು. ಗಂಡ ಆದವನು ಹೆಂಡತಿ ಕಾಲ್ ಮುಟ್ಬಾರ್ದು ಅಂತನಾ? ತನ್ನ ಹೆಂಡತಿ ಕಾಲ್ನ ಸುಟ್ಕೊಂಡು ಆ ಕಲ್ನ ಸುತ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ನಾನು ಮನುಷ್ಯನೇ, ಕಲ್ಲಲ್ಲ. ಇದೆಲ್ಲ ಬೇಕಿತ್ತ ನಿನಗೆ? ಬೇಕಿತ್ತು ಅಗಸ್ತ್ಯ.